ಮನ್ಯಾಗ ಬೀಜ ಇದ್ದು ಹಾ ರೀ ತೊಗರಿ ಬೀಜ ಚೀಲದನ್ನು ಸ್ವಚ್ಛ ಮಾಡೀವಿ. ಹಾ ರೀ ಬಿತ್ತಿ ಬಿಟ್ಟಿವಿ. ಹಾ ರೀ ಉಳ್ದಿದ್ದು ಏನು ಇಲ್ಲ. ಇಲ್ಲಿ ಮಂದಿ ಅಂದಾಗ ನಮ್ಗೆ ಹೆಂಗ್ ಅನುಕೂಲ ಬರ್ತೋ ಹಂಗೆ ಹೋಗ್ಬೇಕು. ಸಹಜವಾಗಿ ಬೆಳೆದ್ರೆ ಆತು, ಇಲ್ಲಾಂದ್ರೆ ಆಗೋದು. ಎರಡು ಚೀಲ ಹೆಚ್ಚಾದ್ರೆ ಅವ್ನ ತಲೆನೇ ಕೆಡ್ತದ್ರಿ. ಮಕ್ಕಳಿಗೆ ನೋಡಿವಿ ಇವನೊಂದು 2 ಚೀಲ ಹೆಚ್ಚಾದ್ರೆ ನೀವ್ ಏನ್ ಹಾಕಿದೆ ಏನ್ ಹಾಕಿ ಏನ್ ಸ್ಟೇಜ್ ರೀ ರೀ ಇದು ನಾಟಕ ಸ್ಟೇಜ್. ನಮ್ ಪಾತ್ರ ಮುಗಿನ ನಾವ್ ಬಂಬು ಕಿತ್ತಬಾರ್ದು. ಹಿಂದಿನವ್ರು ಬರ್ತಾರ ಕಂಪ್ನಿ ಮತ್ತವ್ರು ನಾಟಕ ಮಾಡೋರು ಬರ್ತಾರ. ನಾವ್ ಇದೆಲ್ಲಾ ಮಾಡಿ ನೆಲ ಕೆಡಿಸ್ ನಾವ್ ಬಂಬು ಕಿತ್ತದಂಗೆ ಊರ್ ಬಿಟ್ಟಿದ್ದೆ. ಮತ್ತೆ ಅವಾಗ ಅದಕ್ಕೇನ್ ಮಾಡ್ತೀವಿ, ನನಗೆ ಇದಿತ್ತು ಸ್ಟಡಿ ಇದು. ರೀ ಹುಳಗಳ ಕಂಟ್ರೋಲ್ ಮಾಡ್ಬೇಕಲ್ಲ. ಹೌದ್ರಿ 6 ಫೂಟಿನ ಲೈನಿಂಗ್ ಮಾಡಿ ಒಂದು ನಡು 3 ಫೂಟ್ನಾಗ ಒಂದ್ ಲೈನ್ ಅಲಸಂದಿ ಊರಿದ್ದೆ. ಅಲಸಂದಿನೇ ಬಿತ್ತಿದ್ದೆವು. ಸೀರೆ ಅಂದ್ರೆ ಯಾವಾಗ್ಲೂ ಅಲಸಂದಿಗೆ ಏನ್ ಮಾಡ್ತದ, ಅದು 5 ಸ್ಟಾರ್ ಹೋಟೆಲ್ ಹುಳಗಳಿಗೆ. ಅಷ್ಟು ರುಚಿ ಇರ್ತದೆ, ಭಯಂಕರ ರುಚಿ. ಎಲ್ಲಾ ಬೆಳೆಗಳಿಗೆ ಭಯಂಕರ ರುಚಿ ಇರುತ್ತೆ ಅಲಸಂದಿ. ಆ ಹುಳ ಬರೋ ಸ್ಟೇಜಿಗೆ ಎಲ್ಲಾ ಅಲಸಂದಿ ಮೇಲೆ ಅಟ್ಯಾಕ್ ಆಗ್ಬಿಟ್ಟು ಹುಳಗಳು. ಸೀರಾ ಅದು ಅವೆಲ್ಲ ಅಲಸಂದಿಗೆ ಬಂತು, ಹತ್ತಿ ಫ್ರೀ ಉಳಿತು. ಆ ಅಲಸಂದಿ ಮ್ಯಾಗ ಅವು ಸೀರಿಗಿರ್ ಬರ್ತಾವಲ್ಲ, ಅಲ್ಲಿ ಪರಭಕ್ಷಕ ಕೀಟಗಳು ಬಹಳ ಬರ್ತಾವ. ಅಂದ್ರೆ ದೊಡ್ಡ ದೊಡ್ಡ ವ್ಯಾಪಾರಗಳು 5 ಸ್ಟಾರ್ ಹೋಟೆಲ್ ನಡೆಯವು. ಹಾಗೆ ಎಲ್ಲಿ ಆ ಹುಳ ಇರ್ತವ ಅಲ್ಲೇ ಬರ್ತವೆ. ಅವಕ್ಕೆಲ್ಲ ಅವು ತಿನ್ನೋದು ಫುಡ್ ಸೈಕಲ್ ಅದು. ಈ ಪ್ರತಿಯೊಂದು ಫುಡ್ ಸೈಕಲ್ ಪ್ರತಿ ಒಂದು ಹುಳಕ್ಕೆ ಬದುಕಿ ಒಂದು ಕಿತ್ತು ಆ ತರ ಅವ್ರು ಕಂಟ್ರೋಲ್ ಮಾಡ್ಕೊತ ಹೋಗಿ ಫ್ರೀ ಆಗಿಬಿಡುದು. ಹತ್ತಿ ಫ್ರೀ ಆಯ್ತು. ಬಾಳ ಚಂದಾಗಿದ್ರಿ ಹತ್ತಿ ಏನು ಬಂದು ನೋಡ್ಯಾರ ಮಂದಿ ಒಳಗ. ಫೋಟೋ ಕೊಡಾಕತ್ರಿ ಒಂದ್ ಜರ. ಇಲ್ರಿ ಫೋಟೋ ಏನ್ ನಾವು ಇದೆಲ್ಲ ಬಿಟ್ಟು ಬಿಟ್ಟಿನ್ರಿ. ಇದೆಲ್ಲ ಫೋಟೋ ಪಬ್ಲಿಸಿಟಿ ಅಲ್ಲಿಂದ ಅವ್ರ ಚಂತನ ಬರೋದು, ನಮ್ಗ್ ಕಿರಿಕಿರಿ ಮಾಡೋದು ಒಳ್ಳಗಿದೆ. ನಿಮ್ ಕೆಲಸ ಆಗಂಗ ಆಗುದಿಲ್ಲ. ಯಾರು ಬಂದಿರ್ತಾರ ಅವ್ರು ಹೇಳ್ತಿವ್ರು ಹಾಕೋದ್ರ ಆಟೆ ಬಿಟ್ಟು ಈಗ ರೈತರ ಈಗ ಹಾಕಿದ್ದೆ ಹೊಲಕ್ ಒಳ್ಳೆ ಹಾಕುದ್ರಿ, ಅದನ್ನ ದಂಡ ಹಚ್ಚುವ ಮಟ ಹಾಕ್ತಾರೆ. ರೀ ಈಗ ಇನ್ನೊಂದು ಈ ಸದ್ರ ತೊಗರಿ ಹಾಕಿವಿ, ನೆಕ್ಸ್ಟ್ ಇಯರ್ ತೊಗರಿ ಹಾಕಂಗಿಲ್ಲ. ಮತ್ತೊಂದು ಬರ್ತೀವಿ ಅಂದ್ರೆ ದಿದಾಳ ಆಯ್ತಲ್ಲ, ಮುಂದಿನ ಬೆಳೆ ಏಕದಾಳ. ನೀವು ಇದಕ್ಕಿಂತ ಉತ್ಕೃಷ್ಟ ಬರ್ತದ. ಅಂದ್ರೆ ನೈಟ್ರೋಜನ್ ಸ್ಟೋರೇಜ್ ಮಾಡಿಬಿಡ್ತೀವಿ ಇದನ್ನೆಲ್ಲ. ಈ ತೊಗರಿ ಕೊಯ್ದು ಬಿಟ್ಟೇವಲ್ಲ, ಮುಂದೆ ಅಲ್ಲೇ ಬುಡ್ಚಿಗಳಿವೆ, ಅವು ರೈಸೋಗಳೆಲ್ಲ ಇಲ್ಲೇ ಕೂತ್ ಬಿಡ್ತವೆ. ಮತ್ತೆ ಡೀಪ್ ಕಲ್ಟಿವೇಶನ್ ಮಾಡೋದಿಲ್ಲ. ಬಹಳ ನೇಗಿಲಿ ಹೊಡಿಸ್ತೀನಿ ಸ್ವಲ್ಪ ಮ್ಯಾಗೆ ಅನಿವಾರ್ಯ. ಹೊಡೆಯವ್ರು ಯಾರು ಅಂತ ಟಕ್ಕಲ್ಲಿ ಹೊಡಿಸ್ತೀವಿ, ಕಡಿಮೆ ಹಚ್ಬೇಕು. ಒಂದ್ ಗೇಣೆ ಅಷ್ಟೇ ಕಂಡಾಪಟಿ ಕಿತ್ತಬೇಕಂತ ಅನ್ನೋದಿಲ್ಲ. ಈ ತರ ತೋತೀವ್ರಿ. ಅಂದ್ರೆ ರೈತರು ಏನ್ ಮಾಡ್ತಾರೆ, ಈಗ ಟ್ರ್ಯಾಕ್ಟರ್ ಹೇಳಿದ್ರೆ ನಿಂದ ನೇವಿಲಿ ಎಷ್ಟು ಮೊದಲೇ ಹೊಲ್ಲಾಗೆ ಕಂಡೀಷನ್ ಮಾಡುದ್ರಿ. ಫಸ್ಟ್ ರೈತ ಏನ್ ಕೆತ್ತಾನ ಅಂತಂದ್ರೆ ಕೃಷಿ ಫಂಡಮೆಂಟಲ್ ತಿಳಿದಿಲ್ಲ ಅವ್ನಿಗೆ. ಕೃಷಿಯ ಮೂಲ ತತ್ವನೇ ಗೊತ್ತಿಲ್ಲ. ಸಸ್ಯ ಹೆಂಗ್ ಬೆಳಿತಾನ ನನಗೆ ಗೊತ್ತಿಲ್ಲ. ಏನ್ ಕಂಟೆಂಟ್ ತಗೊಂಡು ಬೆಳಿತಾನ ಅದು ಗೊತ್ತಿಲ್ಲ. ಇದು ಸೂರ್ಯಪ್ರಕಾಶದಿಂದ ಎಷ್ಟು ಬೆಳಿತಾನ ಅದು ಗೊತ್ತಿಲ್ಲ. ನಿಸರ್ಗದಿಂದ ಎಷ್ಟು ಬೆಳಿತಾನ ಅದು ಗೊತ್ತಿಲ್ಲ. ನಾವು ಹಾಕಿದ್ದು ಎಷ್ಟು ತೋತದ ಅನ್ನೋದು ಗೊತ್ತಿಲ್ಲ. ಅನುಕರಣ ಪಂಡಿತರಾಗಿ ನಾವು ಬರೋಬರಿ ಒಬ್ರು ಏನ್ ಹೇಳ್ಯಾರ ಅದು ಹೋಗಿ ಹಾಕ್ಬೇಕು, ಹಾಕೋದೆ. ಅದು ಯಾವುದೇ ಬೆಳೆ ಇರ್ಲಿ, ನೆಲ ಅಂದ್ರೆ ಏನು, ಅದು ಭೂಮಾತೆ ಅದು. ಏನ್ ಕೊಟ್ರು ಅದಕ್ಕ ಎಲ್ಲಾ ಸ್ವೀಕಾರ ಮಾಡ್ತಾವ. ನೀವು ನೈಟ್ರೋಜನ್ ಹೇರಳವಾಗಿ ಕೊಡ್ರಿ, ಇದ್ದಿದ್ದೆಲ್ಲ ಕೋಟೆಗೆರೆ ಖಾಲಿ ಹಾಕೊಂಡ್ರು ತನಗ ಪೂರಾ ನಷ್ಟ ಆಗ್ಯದ. ಮಣ್ಣೆ ಕೆಟ್ಟದ ಅಂದ್ರೂ ಬಿಡುದಿಲ್ಲ, ಪಾಸ್ ಮಾಡ್ಕೊತ ಹೋಗ್ತದ. ಬರೋಬರಿ. ಈಗ ನಾರಾಯಣ ರೆಡ್ಡಿ ಅಜ್ಜಾರ್ ಅದೇ ಹೇಳ್ತಿದ್ರಿ, ರೈತರಿಗೆ ಮಣ್ಣು ಅಂದ್ರೆ ಏನ್ ಮಣ್ಣು ಗೊತ್ತಿಲ್ಲ. ಒಟ್ಟೆ ಗೊತ್ತಿಲ್ಲ. ಇವತ್ತಿನ ತನ ದೊಡ್ಡ ರೈತರು ಅದಾರ, 100 ಎಕರೆ ಅದಾರ. ಆದ್ರೆ ಈ ಮಣ್ಣಿಗೆ ಏನ್ ಬೇಕು, ಸಸ್ಯ ಹೆಂಗ್ ಬೆಳಿತದ. ಸಸ್ಯ ಈಗ ನೀವ್ ಚಾ ಕುಡಿಯಲ್ಲ ಅಂದ್ರಿ, ಹೌದ್ರಿ, ನೀವ್ ಚಲೋನೇ ರೀ, ನಿಮ್ಗೇನ್ ತೊಂದ್ರೆ ಇಲ್ಲ. ಚಾ ಬಿಟ್ಟಿದ್ದೆ ನಾ ಚಾ ಕುಡಿತೀನಿ, ನನಗೂ ಏನ್ ತೊಂದ್ರೆ ಇಲ್ಲ. ಆದ್ರೆ ಆರೋಗ್ಯದ ಮೇಲೆ ಚಾ ಕುಡಿದ ಭಾರಿ ಯೋಜನೆ ಅನ್ನೋದೇನಿಲ್ಲ. ಇಲ್ರಿ. ಅದಕ್ಕೆ ತಂಬಾಕ್ ತಿಂದವನೇ ಬಹಳ ಬದುಕ್ತಾನ ಅನ್ನೋದಿಲ್ಲಲ್ಲ. ಇಲ್ರಿ. ಆಹಾರ, ನೀರು, ನಾವು ಇರುವಂತ ವ್ಯವಸ್ಥೆ ಇವೆಲ್ಲ ತಗೊಂಡ್ರೆ ಆರೋಗ್ಯ ಇದ್ರಿ. ಅದೇ ತರನೇ ಮನುಷ್ಯನ ಬಾಡಿಗೆ ಇದಕ್ಕೇನು ಡಿಫ್ರೆನ್ಸ್ ಇಲ್ರಿ. ಇದಕ್ಕೇನ ಹೇಳ್ರಿ ನಮ್ಮಂಗೆ ಇರೋಲ್ಲ. ಈ ಮನುಷ್ಯ ಈಗ ಮೆಡಿಕಲ್ ನಾಗ ಹೇಳ್ತಾರಲ್ರಿ, ಜಿಂಕ್ ಕಮ್ಮಿ ಆಗ್ಯದ, ಐರನ್ ಗುಳಿಗೆ ಕಮ್ಮಿ ಆಗ್ಯದ, ಐರನ್ ತಗೋ. ಈಗ ಭೂಮಿ ಪಂಚಮಹಾಭೂತದಿಂದ ಕೂಡೈತ್ರಿ ಇದು ಶರೀರ. ಈಗ ಇನ್ನೊಂದ್ರಿ ಟೆಸ್ಟಿಂಗ್, ತಾಯಿ ಮನೆ ಹಾಲ ಟೆಸ್ಟ್ ಮಾಡಿದ್ರೆ ಮನೆ ಹಾಲೇ ವಿಷ ಆಗ್ತಿತ್ತಂದ್ರೆ ದೇವ್ರು ಸೃಷ್ಟಿ ಮಾಡ್ತಿದ್ನ. ಹೌದ್ರಿ. ಮನೆ ಹಾಲಿನಲ್ಲಿ ಎಲ್ಲ ಅದಿಲ್ಲ. ಮತ್ತ ಈಗ ಒಳ್ಳೆ ನೋಡ್ರಿ ನೀವು, ಈ 10 ವರ್ಷದಿಂದ ಮನೆ ಹಾಲು ಯಾರು ಕುಡಿಸ್ತಿದಿಲ್ಲ ಹೆಂಗಸರು.
ಇಲ್ರಿ ಈ 10 ವರ್ಷದ ಒಳಗಡೆ ಈ ಕಡೆ ಈ ಕಡ್ಡಾಯವಾಗಿ ಮಲಿ ಕುಡಿಸ್ರಿ ಕಡ್ಡಾಯವಾಗಿ ಮಲಿ ಕುಡಿಸ್ರಿ ಮತ್ತೆ ಹೇಳಕತ್ತಾರ. ಮತ್ ಚಾಲು ರೀ ಮತ್ ಚಲೋ ನಿಮ್ ಹುಡುಗರು ಸಾಯ್ತಾವ ಮುಂದೆ ಜಡ್ ಬರ್ತದ. ನೀವು 6 ತಿಂಗಳು ಕುಡಿಸ್ರಿ ಅಂದ್ರೆ ಅವ್ನು ರೋಗ ನಿರೋಧಕ ಶಕ್ತಿ ಒಟ್ಟು ದವಾಖಾನೆ ಹೋಗಲ್ಲ. ಹೇಳೋರು ಬೇಕು. ಸತ್ಯ ಹೇಳೋರು ಎಲ್ಲಾರು ಕೆಟ್ಟಿ. ಸತ್ಯ ಹೇಳೋರು ಎಲ್ಲಾರು ಕೆಟ್ಟಿರು. ಏನ್ ಮಾಡೋದು? ತೊಗರಿ ಬಹಳ ಅದ್ಭುತ ಐತ್ರಿ ಇದು. ಇಲ್ಲಿ ನೋಡ್ಬೋದು ರೈತ ಬಾಂಧವರು ತೊಗರಿ ಒಳಗ ಎದ್ದಂತ ಸೌತಿ ಅದ್ರಾಗ ಎದ್ದಾವ ಇಲ್ರಿ ಹೊಲ್ದಾಗ ಹಾಕಿವ್ರಿ ಹಾಕಿರಿ. ಈ ಬಿತ್ತಾಗ ಸೌತಿ ಬೀಜ ಹೋಗಿದ್ದೇವ ಅದ್ರಾಗ ಸುಮ್ ತಿಲ್ಲಾಕ್ ಬರ್ತೈತಿ. ನೋಡ್ರಿ ಇಲ್ಲಿ ಸಾಕಷ್ಟು ಸೌತಿ ಬಳ್ಳಿ ಹಬ್ಬ್ಯಾವು, ಸಾಕಷ್ಟು ಸೌತಿಕಾಯಿ ಅದಾವು. ಇದೇ ರೈತರ ಜೀವನ ಹಿಂಗೆ ಇರ್ಬೇಕು. ಅದು ಬಿಟ್ಟು ಒಟ್ಟು ಒಂದು ಹುಲ್ ಕಡ್ ಇರಬಾರ್ದು, ಒಡ್ಡಿನ ಮ್ಯಾಗ ಗಿಡ ಇರಬಾರ್ದು. ಈ ನೋಡಿ ಪ್ರತಿ ಎಲ್ಲರೂ ಹೊಲವಾಗಿ ನಾನು ಹೊಲಕ್ಕೆ ಪೂರಾ ದಂಡಿ ಒಂದು 10 ರಿಂದ 15 ಫೂಟ್ ಎಲ್ಲಾ ಗಿಡಗಳು ಎಲ್ಲಾ ಟೈಪ್ ಅದ. ಬಂದವ್ರು ಬಾಳ ಜನ ಬೈತಾರೆ ಏ ದಂಡಿಗೆ ಏನ್ ನೋದೆಲ್ಲ ಹೊಲ ಹೋಗ್ಯದ ಹೊಲ ಬೀಳ್ತದ ನಿಮ್ದು ದಂಡಿಗೆ. ನಮ್ಗೆ ಎಟ್ ಬೇಕು ನಡು ಬೆಳೆದ್ರೆ ಸಾಕು, ದಂಡಿಗೆ ತಗೊಂಡು ಏನ್ ಮಾಡ್ತಿರತ್ತಿ ಎಲ್ಲಕ್ಕ ಪ್ರೀತಿ. ಈಗ ಕನ್ನೇರ್ ಮಠದ ಅಜ್ಜಾರ್ ಹೇಳ್ತಾರ ಒಡ್ಡಿನ ಮ್ಯಾಗ ಒಂದ್ ಗಿಡ ಇರಂಗ ಇರಬಾರ್ದ್ರಿ, ಹೊಲದಾಗ ಒಂದ್ ಹುಲ್ ಇರಬಾರ್ದು. ಆ ರೀತಿ ಅದನ್ ರೈತ್ರಿ ಈಗ. ಆ ರೀತಿ ಒಟ್ ಕಾಗಿ ಗತ್ಲೆ ತಾನೇ ಒಬ್ಬ ಇರುದ್ರಿ ಹೊಲ್ದಾಗ ಅವ್ ಒಬ್ಬನೇ ಬೇಕ್ರಿ. ಮತ್ತೆ ಯಾವ ಹುಳ ಬದುಕಬಾರ್ದು. ಈ ಸದ್ ನೋಡ್ರಿ, ಈ ಸದ್ ನೋಡ್ರಿ ಗುಬ್ಬಿಗಳು ಪಿಗ್ಗಿಗಳು ಸಿಕ್ಕಾಪಟ್ರಿ ನಮ್ಮಲ್ಲಿ. ಈಗ ಸದ್ ಇವ್ಕಂದ್ ಜರ ಏನ್ರಿ ಅದ ಸ್ಟಾರ್ಟ್ ಅದ ಈಗ. ಹೌದ್ರಿ ಹುಳ ತಿನ್ನೋದ್ರ ಕೆಲಸ ತಿನ್ನಕ್ ಶುರು ಮಾಡ್ತಾವ. ಪ್ರಕೃತಿ ಬ್ಯಾಲೆನ್ಸ್ ಮಾಡ್ಕೋತೈತ್ರಿ ಅದು. ಸರಿ ಅದು ತಿಳ್ಕೊಳಕ್ಕೆ ನಮಗ್ ಸಮಯ ತಗೊಂಡು ಪ್ರಕೃತಿ ಒಳಗೆ ಎಲ್ಲಾ ತಂದು ತಾನೇ ಬ್ಯಾಲೆನ್ಸ್ ಮಾಡ್ತಾನ ನಾವ್ ಬಿಟ್ಟಿವಿ. ನಾ ಮಾಡ್ತೀನಿ, ನಾ ಹಿಂಗ್ ಮಾಡೀನಿ, ನಾ 100 ಟನ್ ಮಾಡೀನಿ, ನಾ 15 ಕ್ವಿಂಟಲ್ ಮಾಡೀನಿ. ಯಾರು ನೀವು ಇವಾಗ ನಾವೆಲ್ಲ ಕೊಡ್ಬೋದು. ಈಗ ಇದು ಬೆಳವಣಿಗೆ ಏನ್ ಮಾಡಕ್ ಸಾಧ್ಯ ಇಲ್ಲ ನಮಗೆ. ಅತ್ತ ಸೆಬ್ರೇಟ್ ಇದ್ರೆ ಬೆಳಿಬೇಕಲ್ರಿ ಅದು. ಹೌದ್ರಿ ಅದಕ್ಕೆ ನಾವ್ ಕೊಡಂಗಿ ಏನು ಕೊಡೋದಾಗುದಿಲ್ಲ ನಮಗೆ. ಸುಮ್ಮನೆ ನಾವು ರೈತ ಬೆಲೆ ಹೆಚ್ಕೊಳ್ತೀವಿ ಹೇಳತ್ತೀವಿ ಇಲ್ತಾನ ಹೋಗ್ತದೆ. ನಮಗ್ ತಿಳಿದ ಜನಕ್ಕೆ ತಿಳಿಬೇಕು. ನಮ್ಮ ಆಸೆ ಇಷ್ಟೇ, ರೈತ ಸಾಲದಿಂದ ಹೊರಗಬರ್ಬೇಕು, ಮುಕ್ತಿ ಸಿಗಬೇಕು ಅವನಿಗೆ. ಆಮೇಲೆ ಈ ಆಸೆಯಿಂದ ಹೊರಗಬರಕ್ ಬರಲ್ಲ. ಅವನಿಗೆ ಆಸೆ ಬೀಜ ಬಿತ್ತಾರ ಬಹಳ. ಈಗ ಆಸೆ ದುಃಖಕ್ ಮೂಲರಿ. ದುಃಖಕ್ ಮೂಲ ಅಂತ ಅವಾಗ ಹೇಳೇನ್ರಿ ಬುದ್ಧ ಕರೆ. ನಾವು ತಿಳ್ಕೊಂಡಿಲ್ಲ ನಾನು 5-6ನೇ ಶತಮಾನದೊಳಗೆ. ಆದ್ರೂ ನೋಡ್ಬೋದು ರೈತ ಬಾಂಧವರು ಇವ್ರು ಹೊಲದ ಒಡ್ಡಿನ ಮ್ಯಾಗ ಸಾಕಷ್ಟು ಗಿಡಗಳನ್ನ ನೋಡ್ಬೋದು ನಾವು. ಬಂದ್ ನೋಡ್ತಾರ. ಈಗ ನಮ್ದೇ ನೋಡಿದ್ರೆ ತಿಟ್ಕೋರಿ. ಈಗ ಗಿಡದ ತುಂಬಾ ಏನ ಹಾಕಿ ಅವ್ರಿಗೆ ಬೆಳಿಗ್ ಚಲೋ ಕಾಣ್ತದ. ಬಂದ್ ನೋಡ್ತಾರ. ಏನ್ ಡಿಸಿಷನ್ ಮಾಡ್ತಾರ ಗೊತ್ತೇನ್ರಿ? 20 ವರ್ಷ ಆಯ್ತ್ರಿ ಅವ್ರು ಬಿಟ್ಟು ಬರ್ಚಕ್ ತಯಾರಾಗ್ಯಾವ ಅವರು. ಅದಕ್ಕೆ ಬೆಳಿತಾ ಹೋಗ್ತಾರ್ರಿ. 20 ವರ್ಷ ಆಗ್ಬೇಕಪ್ಪ ಅಂದ್ರೆ ಅದು ಒಂದ್ರಲಿಂತ್ರ ಶುರು ಆಗುದಿಲ್ಲ. 1-2 ವರ್ಷ ಒಂದ್ರಲಿಂತ್ರ 1-2 20 ಶುರು ಆಗುದಿಲ್ಲ. ಸಾಧ್ಯನೇ ಇಲ್ಲ. ನೀವು ಬೆಕ್ಕಾರಲ್ಲಿ ನೆಲ ಒಟ್ಟೊಟ್ಟೆ ಹಾಡಿಲ್ಲ. 40 ಎಕರೆ ನೀವು ಎಲ್ಲಿ ಬೇಕಾದ್ರೆ ನಿಮ್ಗೆ ಹೋರಿ. ನೀವು ಇದೇ ಟೈಪ್ ಇದು ಮೇಲ ಮಣ್ಣ ಯಾವಾಗ್ಲೂ ಡಿಕಾಂಪೋಸಿಷನ್ ಆಗೋತ್ ಬರ್ಬೇಕು. ಯಾವಾಗ ಮಣ್ಣು ಸಾಯಿಲ್ ಲೂಸ್ ಆಗ್ತದ ರೂಟ್ಸ್ ತಾನೇ ಹೊರಗೋತಾವ. ರೂಟ್ಸ್ ಎಟ್ ಹೊರಗೋತಾವ ಉತ್ಕೃಷ್ಟ ತಾನೇ ಬರ್ತದ. ಈಗ ರೈತರ ಹೊಲಗಳಿಗೆ ನಾವು ನೋಡ್ತೇವಲ್ರಿ, ಎಡಿ ಬಿದ್ದ ಅಂದ್ರೆ ಹಣಿ ಹೊಡಿತದ್ರಿ. ನೀವ್ ನೋಡ್ರಿ ಅಂತ ಸಿಚುವೇಶನ್ ಏನ್ರಿ ಆವೇನಿದ್ರ? ಇಲ್ರಿ ಬಾಳ ಮಿದು ನಾವ್ ಅಡ್ಡಾಡಕತ್ತೇವಲ್ರಿ ನಿಮ್ ಹೊಲ್ದಾಗ. ಗಾದಿ ಮ್ಯಾಗ ಅಡ್ಡಾಡ್ದಾಗ ಮತ್ತೆ ಒಂದೇ ಸಲ ಹರಿಗಿರತ್ತೀರಿ ನೀವು. ಒಂದೇ ಸಲ ಅಡಿಗೆರಿ ನಾವ್ ಗಾದಿ ಮ್ಯಾಗ ಹಾಕತೈತಿ ಇವ್ರ ಹೊಲ್ದಾಗ. ಎಷ್ಟ್ ಎಕರೆದೊಳಗ ಐತ್ರಿ ಇದು ತೊಗರಿ? ಇದು 5 ಎಕರೆ ಸರ್. ಆ ದಂಡಿದಿಂದ್ರಿ. ಈಗ ತೊಗರಿ ಬೆಳಿ ನೀವು ಬೆಳಿತೀರಿ, ಈ ಮಾರುಕಟ್ಟೆ ಏನ್ ಹೋಗಿ APMC ಒಳಗೆ ಮಾರ್ತಿರೋ ಅಥವಾ ನೀವು ಬ್ಯಾಳಿ ಅದು ಮಾಡಿ? ಇಲ್ಲ, ನಾವು ಒಂದ್ಸಲ ಬ್ಯಾಳಿ ಮಾಡಿ ಕೊಟ್ಟೆ. ಈಗ ನನಗೂ ವಜ್ಜೆ ಅನ್ಸಲಿರ್ತದ. ಅಂದ್ರೆ ಇಲ್ಲೆಲ್ಲ ನಾವು ಬ್ಯಾಳಿ ತಯಾರು ಮಾಡ್ಬೇಕು, ನಮಗೊಂದ್ 10 ಕಿಲೋ ಕೊಡ್ರಿ, 20 ಕಿಲೋ ಕೊಡ್ರಿ, 50 ಕಿಲೋ ಕೊಡ್ರಿ, ಹಿಂಗ್ ಬೇಡಿಕೆಗಳು. ಈಗ ದಾಸ್ತಾನ ಒಮ್ಮೆ 100 ಕ್ವಿಂಟಲ್ ನಾ ತಗೋತೀನಿ ಅನ್ನೋರು ಇಲ್ಲ. ಅಂತ ಮಾರ್ಕೆಟರ್ಸ್ ಇರ್ಬೇಕು ಇದಕ್ಕೆ. ಒಬ್ಬ ಯಾವ ಉದ್ಯಮಿ ಟೈಪ್ ತಗೊಂಡು ಒಳ್ಳೆಯವ್ರಿಗೆ ಎಲ್ಲರಿಗೂ ಒಳ್ಳೆ ಆಹಾರ ಸಪ್ಲೈ ಮಾಡ್ತೀನಿ ಅನ್ನೋ ಚಲೋ ಇದು. ನಾವ್ ಒಮ್ಮೆ ಕೊಡ್ತೀವಿ. ಆದ್ರೆ ಇದು ಚಿಲ್ಲರ್ ಮಾಡೋದ್ರಿಂದ ನಮ್ಮನ್ನು ಅಡಚಣೆಗಳು ನೀಗುದಿಲ್ಲ. ನೀವು ಒಬ್ರೇ ಸಮಸ್ಯೆಗಳ ಸ್ಟಾಕ್ ಇಟ್ಟು ಮಾಡೋರಲ್ಲ ರೈತರು. ನಂದು ಏನಿರುತ್ತೆ ಹಂಗ ಒಂದ್ ಸ್ವಲ್ಪ ಹಿಂಗ್ ಮಾಡ್ತೀವಿ, ಒಂದ್ ಸ್ವಲ್ಪ ಲೋಕಲ್ ಮಾರ್ಕೆಟ್ನಾಗ ಎಬ್ಬಿಸ್ಬಿಡ್ತೀವಿ. ಮತ್ತೆ ಬರೋಬರಿ.
ಈಗ ಯಾರಿಗಾರ ತೊಗರಿ ಬ್ಯಾಳಿ ಬೇಕಾಗಿತ್ತಂದ್ರ ನಿಮಗ ಫೋನ್ ಮಾಡ್ಬೋದ್ರಿ ಅವ್ರು. ನೀವು ಈ ಸದ್ಯ ನಾವು ತೊಗರಿದಲ್ಲ ಹಾ ರೀ. ಈಗ ನಮಗ್ ಬೇಕು ಇಂತಿಷ್ಟು ಕ್ವಿಂಟಲ್ ಅಂದ್ರೆ ಮಾಡಿಕೊಡ್ತೀನಿ. ಹಾ ರೀ. ಇದೆಲ್ಲ ರೆಡಿ ಮಾಡಿ ಕೊಡ್ತೀನಿ ನಾ ಈಗ. ಹಾ ರೀ. ಅಂದ್ರೆ ಆರ್ಡರ್ ಅದ ಅಂದ್ರೆ ತಯಾರು ಮಾಡ್ತೀವಿ. ಹೌದ್ರಿ. ಇಲ್ಲಾಂದ್ರೆ ಸುಮ್ಮನೆ ತಯಾರು ಮಾಡ್ಕೊಂಡು ಕುಂದ್ರಬಾರ್ದು. ಹೌದ್ ಬಿಡ್ರಿ. ಮತ್ತ ಅದ್ರ ಲೇಬರ್ ಎಲ್ಲ ಅದಾರಿ. ಹಿಂಗಾಗಿ ಈಗ ಅದ ಬಿಡ್ರಿ. ಈಗಾಗಲೇ ಬೆಂಗಳೂರವ್ರು ನೀವ್ ಎಷ್ಟು ತೊಗರಿ ಬೆಳಿತೀರಿ, ನಾನು ತೋಟಬೇಕು ಏನ್ ಒಬ್ಬ ಹೋಟೆಲ್ ಅದಲ್ಲಿ ನೋಡ್ಬೋದು. ರೈತ ಬಾಂಧವ್ರು ಅಂದ್ರ ಯಾರೇ ಈಗ ಬಲ್ಕ್ ನ್ಯಾಗ ಈಗ ವಿಷಮುಕ್ತ ತೊಗರಿ ಬ್ಯಾಳಿ ಬೇಕನ್ನೋರು ಸರಿಗೆ ಈಗ್ಲೇ ಅವ್ರಿಗೆ ಏನೈತಿ ಕಾಂಟ್ಯಾಕ್ಟ್ ಮಾಡಿ ಈಗಲೇ ಒಂದು ನೋಂದಣಿ ಅಥವಾ ಬುಕ್ ಮಾಡಿದ್ರಂದ್ರ ಅವ್ರು ವಿಷಮುಕ್ತ ತೊಗರಿ ಬ್ಯಾಳಿಯನ್ನ ನಾ ಪೂರೈಸ್ತೀನಿ ಅಂತ ಹೇಳಕತ್ತಾರ. ಅವ್ರ ನಂಬರ್ ನಾ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಯಾರಾದ್ರ ಇದ್ರ ಉದ್ಯಮಿ ಆಗಲಿ ಅಥವಾ ಯಾರೇ ವ್ಯಾಪಾರಸ್ಥರಾಗಲಿ ಅವರನ್ನ ನೀವು ಸಂಪರ್ಕ ಮಾಡ್ಬೋದು. ಹೊಲದೊಳಗೆ ಬಂದ್ರ ರೈತರು ಖಾಲಿ ಕೈಲಿ ಹೋಗ್ಬಾರ್ದು.